महावीर स्वामी ने क्या उपदेश दिया? महावीर स्वामी ने क्या उपदेश दिया? ಸರ್, ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬೊಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಡ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ್ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ವೈಶಾಖ ಸುದ್ ಟೆರಸ್ ದೇವರ ಕುಂಡಲಪುರದಲ್ಲಿ ಅವರ ಜನ್ಮ ಆಗಿರೋದು. ಈ ಜನ್ಮ ದಿನಾಚರಣೆಯನ್ನು ಕೋಲಾರಲ್ಲಿ ನಮ್ಮ ಜೈನ್ ಸಮುದಾಯದಿಂದ ಇದನ್ನ ನಾವು 2625ನೇ ವರ್ಷ ಜನ್ಮೋತ್ಸವ 2634ನೇ ವರ್ಷದ ಜನ್ಮಾಚರಣೆಯನ್ನು ನಾವು ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಿದ್ವಿ. ಇದಕ್ಕೆ ನಮ್ಮ ADC ಅವರು ಮಂಗಳಾ ಮೇಡಮ್ ಅವರು ಬಂದು ಇದನ್ನ ಉದ್ಘಾಟನೆ ಮಾಡಿಕೊಟ್ರು, ನೆರವೇರಿಸಿದ್ರು. ಮತ್ತೆ ಈ ದಿನ ನಮ್ಮ ಮಹಾವೀರ ಸ್ವಾಮಿ ಅವರ ಜಿಯೋ ಅವ್ರ ಜೀನೆದು ಅನ್ನೋ ತತ್ವವನ್ನು ಸಿದ್ಧಾಂತವನ್ನು ಸಾರಿದ್ರು. ಬದುಕು ಮತ್ತೆ ಬದುಕಲು ಬಿಡು, ಯಾರ ಪ್ರಾಣಕ್ಕೂ ಯಾರು ಇದಕ್ಕೆ ಹಕ್ಕು, ಅವರ ಪ್ರಾಣ ತೆಗೆಯುವಂತ ಅಧಿಕಾರ ಯಾರಿಗೂ ಇಲ್ಲ, ಕೊಡೋ ಅಧಿಕಾರ ಇಲ್ಲ, ತೆಗೆಯೋದಕ್ಕೂ ಅದಕ್ಕೆ ಅಧಿಕಾರ ಇಲ್ಲ ಅನ್ನೋದನ್ನ ಅವರು ಇಡೀ ಪ್ರಪಂಚದಲ್ಲಿ ಈ ಬೋಧನೆಯನ್ನ ಸಾರಿದ್ರು. ಇದನ್ನ ನಾವು ಇವತ್ತು ನಮ್ಮ ಸಮುದಾಯದಿಂದ ನಾವು ದೇವಸ್ಥಾನದಲ್ಲಿ ಇದನ್ನ ಮೆರವಣಿಗೆ ದೊಡ್ಡಪೇಟೆ ಮುಖಾಂತರವಾಗಿ ಮಾಡಿ ಮತ್ತೆ ನಮ್ಮ ಜೈನ್ ಭವನದಲ್ಲಿ ಎಲ್ಲ ಊಟದ ವ್ಯವಸ್ಥೆಯನ್ನು ನಾವು ಇಟ್ಟಿದ್ದೀವಿ. ಎಲ್ಲರೂ ತಾವೆಲ್ಲ ಬೆಳಗ್ಗೆ ಏನೇನು ಕಾರ್ಯಕ್ರಮ ಆಯ್ತು? ಬೆಳಗ್ಗೆ ಏನೇನು ಕಾರ್ಯಕ್ರಮ ಏನೇನಿದೆ? ದೇವಸ್ಥಾನದಲ್ಲಿ ಪೂಜೆ ಎಲ್ಲರೂ ದಿನ ಪೂಜೆ, ನಮ್ದ್ರಲ್ಲಿ ಪೂಜೆ ಮಾಡೋದು ಸಂಪ್ರದಾಯ ಇದೆ. ಎಲ್ಲ ಅವರು ಶುದ್ಧವಾದಂತ ಬಟ್ಟೆಯನ್ನ ಸ್ನಾನ ಮಾಡಿ ಬಂದು ಎಲ್ಲರೂ ಪ್ರತಿ ಚಿಕ್ಕ ಮಕ್ಕಳಿಂದ ದೊಡ್ಡವರು ಎಲ್ಲರೂ ಪ್ರತಿನಿತ್ಯ ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ನಮ್ಮ ಮೆರವಣಿಗೆಯಲ್ಲಿ ಎಲ್ಲ ಜೋಡಿಸ್ಕೊಂಡಿದ್ದೀವಿ. ಅದ್ದೂರಿಯಾಗಿ ನಡೆದಿದೆ. ಎಲ್ಲರಿಗೂ ಶುಭಾಶಯ. ಮೆರವಣಿಗೆ ಬೆಳಗ್ಗೆ ಅದ್ಭುತವಾಗಿ ಪೂಜೆ ಎಲ್ಲ ನಡೀತು. ತುಂಬಾ ಅದ್ದೂರಿಯಾಗಿ ಮೆರವಣಿಗೆ ಈ ಅಮಾರ್ಪೇಟೆ ರಾಜಬೀದಿ ಮತ್ತು MG ರೋಡ್ ದೊಡ್ಡಪೇಟೆಯಲ್ಲಿ ನಮ್ಮ ಬಾಂಧವರು, ಮಿತ್ರರು ಎಲ್ಲ ಜಾತಿ ಮತ ಬಿಟ್ಟು ಎಲ್ಲ ನಮ್ಮ ಜೊತೆ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದರು. ಎಲ್ಲರೂ ನಮ್ಮ ಜೊತೆ ಸೇರಿದರು. ಇದಾದ ನಂತರ ರಂಗಮಂದಿರದಲ್ಲಿ ಮತ್ತೆ ಪ್ರೋಗ್ರಾಮ್ ಫಂಕ್ಷನ್ ಇರುತ್ತದೆ. ಎಲ್ಲ ಗಣಮಾನ್ಯರು ಬರುತ್ತಾರೆ. DC ಅವರು, SP ಸಾಹೇಬರು ಎಲ್ಲರೂ ಬಂದು ಆ ಪ್ರೋಗ್ರಾಮ್ ಅನ್ನು ಯಶಸ್ವಿಗೊಳಿಸಲು ಎಲ್ಲರಿಗೂ ವಿನಂತಿ ಮಾಡಿದ್ದೀವಿ. ಇದಾದ ನಂತರ ಪ್ರೆಸ್ನವರು, ಪೊಲೀಸ್ನವರು ಎಲ್ಲರೂ ಸಹಕರಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಇದು ನಮಗೆಲ್ಲ ಖುಷಿ ಉಂಟು ಮಾಡಿದೆ.